ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಒಂದು ಅಧ್ಯಾಯ ವರ್ಗ ಸಮೀಕರಣಗಳ ಅಧ್ಯಾಯದ ಮೇಲೆ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2022ಗೆ ಒಂದನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ ಮೂಲಗಳ ಸ್ವಭಾವವು, ನಿಮ್ಮ ಶೋಧಕ ಅಂದರೆ ಏನು, ಡೆಲ್ಟಾ b² - 4ac. b² - 4ac ಯ ಬೆಲೆ ಯಾವಾಗ 0 ಆಗಿರ್ತೈತಲ್ಲ, 0 ಆಗಿರ್ತೈತಿಲ್ಲ, ಆವಾಗ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತಾವೆ ಅನ್ನೋದು ಗೊತ್ತು. ಅದು ಎಲ್ಲೈತಿ 4ರೊಳಗೆ ನೋಡ್ಬೇಕು ನಾವು. ಈ 4 ನೋಡಿದ್ರೆ ಆಪ್ಷನ್ ಬಿ ನಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಂಡು ಬರ್ತಾ ಇದೆ. ವಾಸ್ತವ ಮತ್ತು ಸಮನಾಗಿರ್ತಕ್ಕಂತಹ ಸ್ವಭಾವವನ್ನು ಹೊಂದಿರ್ತವೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕು. ಮುಂದಿನ ಒಂದು ಪ್ರಶ್ನೆ, ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ನಂತರದ ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಹೇಳಿದ್ದಾರೆ. ವರ್ಗ ಸಮೀಕರಣದ ಶೋಧಕ ಸೂತ್ರ ಏನು ಅಂದರೆ b² - 4ac ಅಂತ ಇದೆ. ಈಗ ನಿಮ್ಗೆ ಕೊಟ್ಟಿರೋ ಸಮೀಕರಣವನ್ನು ಗಮನಿಸಿದರೆ ABC ಬೆಲೆಗಳನ್ನು ಬರ್ಕೊಳ್ಳೋಣ. ABC ಬೆಲೆಗಳೇನು, A ಏನಾಗತ್ತಾ, B ಏನಾಗತ್ತಾ ಮತ್ತು C ಏನಾಗತ್ತ. A ಅಂದರೆ ಏನು, x² ನ ಸಗುಣಕ, x² ನ ಸಗುಣಕ 1 ಆಗುತ್ತಾ. ಆಮೇಲೆ B ಅಂದರೆ x ನ ಸಗುಣಕ 3 ಇದೆ. ಆಮೇಲೆ C ಅಂದರೆ ಎಷ್ಟು, 2 ಆಗ್ತದೆ. ABC ಬೆಲೆಗಳು ಸಿಕ್ಕವು. b² - 4ac ಬೆಲೆ ಕಂಡು ಹಿಡಿಯೋಣ. B ಅಂದರೆ 3 ಅದ, 3 ವರ್ಗ -4, A ಅಂದರೆ 1, C ಅಂದರೆ ಎಷ್ಟು, 2. 3ರ ವರ್ಗ 9 ಬರೀರಿ, 4 2 8. ಅಂದರೆ 9ರಾಗ 8 ಹೋದ್ರೆ ಎಷ್ಟಾಯಿತು ಅಂತಂದ್ರೆ 1 ಆಗ್ತದೆ. ಶೋಧಕದ ಬೆಲೆ 1 ಬಂತು. ಧನ ಬೆಲೆ ಬಂದಿದೆ ಅಂದರೆ >0 ಅನ್ನಂಗಿದು. >0 ಯಾವಾಗ 0ಕ್ಕಿಂತ ಜಾಸ್ತಿ ಬರುತ್ತಲ್ಲ ಶೋಧಕದ ಬೆಲೆ, ಆವಾಗ ಮೂಲಗಳು ಹೆಂಗಾಗಿರ್ತವೆ, ಏನು ಸ್ವಭಾವವನ್ನು ಹೊಂದಿರ್ತವೆ, ವಾಸ್ತವ ಮತ್ತು ಭಿನ್ನವಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ಹೇಳಬೇಕು. ಮೂಲಗಳು ವಾಸ್ತವ ಮತ್ತು ಭಿನ್ನ, ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಒಂದು ಅನ್ವಯಿಕ ಪ್ರಶ್ನೆ ಇದೆ. ಏನಿದೆ ಅಂತ ನೋಡ್ರಿ. ಒಂದು ರೈಲು 60 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ. 60 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾಗಿದೆ. ಅದು ಎ ಶೃಂಗದಿಂದ ಬಿ ಶೃಂಗಕ್ಕೆ ಹೋಗೋಕೆ ಡಿಸ್ಟನ್ಸ್ ಎಷ್ಟದ ಅಂದರೆ 60 ಕಿಲೋಮೀಟರ್. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ. ಅದರ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನಾವೇನು ತಗೊಳ್ಳೋಣ ಅಂದರೆ ಇಲ್ಲಿ ರೈಲಿನ ಜವ = x km/h, x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ, x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ. ಇದು ರೈಲಿನ ಒಂದು ಜವ, ಹೌದಾ. ಈಗ ರೈಲಿನ ಜವ x ಕಿಲೋಮೀಟರ್ ಪ್ರತಿ ಗಂಟೆ ಆದಾಗ ಅದು ಈ 360 ಕಿಲೋಮೀಟರ್ ಏನದಲ್ಲ ದೂರ ಚಲಿಸ್ತಕ್ಕಂತಹ, ಈ ರೈಲು ಚಲಿಸಿರ್ತಕ್ಕಂತಹ ದೂರ ಏನಿದೆ, ಇದನ್ನು ನಾವು ನೋಡಿದರೆ 360 ಕಿಲೋಮೀಟರ್, ಹೌದಾ. 360 ಕಿಲೋಮೀಟರ್ ದೂರ. ಈಗ x ಜವದೊಂದಿಗೆ ಚಲಿಸಿದಾಗ, x ಜವದೊಂದಿಗೆ ಅಂದರೆ x km/h ಅದು. x ಜವದೊಂದಿಗೆ ಚಲಿಸಿದಾಗ ಅದು ತೆಗೆದುಕೊಳ್ತಕ್ಕಂತಹ ಸಮಯವನ್ನು ನೋಡೋಣ. ಚಲಿಸಿದಾಗ ಸಮಯ ಏನಾಗ್ತದೆ ಅಂದರೆ t1 ಇದನ್ನು t1 ಅಂತ ನಾನು ಸೂಚಿಸ್ತೀನಿ. ಚಲಿಸಿರ್ತಕ್ಕಂಥ ದೂರ ಬಾಗ್ಲೆ ಜವ ತಗೋಬೇಕಾಗ್ತದೆ. 360 ದೂರ ಇದೆ, ಜವ ಎಷ್ಟಿದೆ, x ಇದೆ. ಅಂದರೆ 360 ಬಾಗ್ಲೆ x ಗಂಟೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ಮೇಲೆ ಮುಂದಿನ ಒಂದು ಹಂತದಲ್ಲಿ 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿತ್ತಪ್ಪ ಅಂತಂದರೆ ಜವ ನೋಡಿರಿ, ರೈಲಿನ ಜವ x ಇತ್ತು, x ಕ್ಕೆ 5 ಕೂಡಿಸ್ರಿ, x + 5 ಕಿಲೋಮೀಟರ್ ಪ್ರತಿ ಗಂಟೆ, x + 5 ಕಿಲೋಮೀಟರ್ ಪ್ರತಿ ಗಂಟೆ ಆದರೆ ಆವಾಗ ಸಮಯ, ಅದು ತೆಗೆದುಕೊಳ್ತಕ್ಕಂತಹ ಸಮಯ ನೋಡಿದರೆ t2 ಅಂತ ತಗೊಳ್ಳೋಣ. 360 ಕಿಲೋಮೀಟರ್ ದೂರನೂ ಹೋಗ್ಬೇಕಾಗೈತಿ, ಆದರೆ ಎಷ್ಟು, ಜವ x + 5 ಆಗಿದೆ. ಇಷ್ಟು ಗಂಟೆ ಬೇಕಾಗ್ತದೆ. ಈಗ ನಮಗೆ t1 ಮತ್ತು t2 ನೋಡ್ರಿ, ಸ್ಪೀಡ್ ಹೆಚ್ಚಾದಂಗೆ ಅದು ಬೇಗ ಹೋಗ್ಬಿಡ್ಬೇಕು. ಅಂದರೆ t1 ಜಾಸ್ತಿ ಇರಬೇಕು t2ಕ್ಕಿಂತ. ಹೆಚ್ಚು ಟೈಮ್ ಯಾವಾಗ ಆಗ್ತದೆ,
ಜವ ಕಡಿಮೆ ಇದ್ದಾಗ ಟೈಮ್ ಹೆಚ್ಚೈತೆ ಅಂದರೆ T1 ನಕ್ಕಿ ಹೆಚ್ಚಿರಬೇಕು. ಆಗ ಈಗ ದತ್ತಾಂಶದಂತೆ ಏನು ಕೊಟ್ಟಿದ್ದಾರೋ ನಿಮ್ಗಂದ್ರೆ ನೋಡಿರಿ, T1 ಮತ್ತು T2 ಡಿಫ್ರೆನ್ಸ್ T1 ಮೈನಸ್ T2 ಇದ್ರ ವ್ಯತ್ಯಾಸ ಎಷ್ಟಿದೆ ಅಂತಂದರೆ 1 ಗಂಟೆ ಅಂತ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನು, ನಿಮ್ಮ ದತ್ತಾಂಶದಲ್ಲಿದೆ, ಗಮನಿಸ್ರಿ. ನೋಡಿರಿ, 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲಿಕ್ಕೆ ಅಂದರೆ 360 ಕಿಲೋಮೀಟರ್ ಹೋಗೋಕೆ ಅದು ಎಷ್ಟು ಸಮಯ ಕಡಿಮೆ ಹಿಡಿತಿತ್ತು ಅಂದರೆ 1 ಗಂಟೆ ಕಡಿಮೆ ತೊಗೊಳ್ತಿತ್ತು. ಅಂದ್ರೆ ಟೈಮ್ ಡಿಫ್ರೆನ್ಸ ಈ ಎಕ್ಸ್ ಜವ ಓದೋದಕ್ಕೆ ಮತ್ತು X+5 ಕಿಲೋಮೀಟರ್ ಪರ್ ಅವರ್ ಓದೋದಕ್ಕೆ ಸಮಯದ ವ್ಯತ್ಯಾಸ ಎಷ್ಟಿದೆ? 1 ಗಂಟೆ ಇದೆ. ಆದರೆ T1 ಮೈನಸ್ T2ನ ತೊಗೋಬೇಕು ಅಂತಕ್ಕಂಥದ್ದನ್ನು ನೀವು ಸರಿಯಾಗಿ ಅರ್ಥೈಸ್ಕೋಬೇಕು. T1 ಬೆಲೆ ಎಷ್ಟಿದೆ? 360/X ಇದೆ. ಆಮೇಲೆ T2 ಅಂದರೆ ಎಷ್ಟಿದೆ ನೋಡಿರಿ, 360/X+5 ಅದ. ಇದ್ರ ವ್ಯತ್ಯಾಸ 1. ಲಸ ತಗೊಳ್ಳೋಣ, X+5 360ಕ್ಕೆ ಇಲ್ಲಿ X+5ದಿಂದ ಗುಣಿಸೋಣ. 360 × X+5 ಮೈನಸ್ 360 × X ಹೋಲ್ ಡಿವೈಡೆಡ್ ಬೈ X ಇಂಟು ಬ್ರಕೆಟ್ X+5 ಆಯಿತು. ನೋಡಿ, ನಾನು ಲಸ ತೊಗೊಂಡಿದ್ದೀನಿ. X ಇಂಟು ಬ್ರಕೆಟ್ X+5 ಈಕ್ವಲ್ ಟು ಎಷ್ಟಾಗ್ತದೆ? 1 ಆಗ್ತದೆ. 360 ಗುಂಡ್ಲೆ X ಅಂದರೆ 360X ಆಯಿತು. ಆಮೇಲೆ 5 0 0 5 6 30 3 ಕೈಲ 5 3 15 1 3 18 1800 ಮೈನಸ್ 360X ಡಿವೈಡೆಡ್ ಬೈ X ಇಂಟು X ಎಷ್ಟಾಗ್ತದೆ? X² ಆಗ್ತದೆ. X ಇಂಟು 5 ಎಷ್ಟಾಗ್ತದೆ? 5X ಆಗ್ತದೆ. ಈಕ್ವಲ್ ಟು ಎಷ್ಟಾಗ್ತದಪ್ಪ ಅಂತಂದ್ರೆ 1 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈಗ 360X ಈ 360X ಕ್ಯಾನ್ಸಲ್ ಮಾಡಿರಿ. 1800 ಈಕ್ವಲ್ ಟು ಈ X² + 5X ಐತಲ್ಲ, ಇದನ್ನು ಆ ಕಡೆ ಪಕ್ಷಾಂತರ ಮಾಡಿಬಿಡ್ರಿ. 1800 ಈಸ್ ಈಕ್ವಲ್ ಟು 1800 ಈಕ್ವಲ್ ಟು X² + 5X. ಈಗ ನಾನು ಈ X² + 5Xನ್ನು ಆ ಕಡೆ ಪಕ್ಷಾಂತರ ಮಾಡಿದ್ದೀನಿ. ಈಗ 1800 ಆ ಕಡೆ ಕಳಿಸ್ರಿ. X² + 5X ಮೈನಸ್ 1800 ಈಕ್ವಲ್ ಟು 0 ಬರುತ್ತೆ. ಈಗ ನಾವೇನು ಮಾಡಬೇಕು? 1800ಕ್ಕೆ ಅಪವರ್ತನಗಳನ್ನು ತಗೋಬೇಕು. 1800 X² ಹಾಕತ್ತಿದ್ದು ಮೈನಸ್ 1800 X². ಮಧ್ಯಪದ ವಿಂಗಡಿಸ್ಕೋಬೇಕಲ್ಲ. 1800 ಅದ ನೋಡಿರಿ. 2 9 18 2 0 2 2 4 ಸಾರಿ 2 4 8 1 ಉಳಿತು. 2 5 10 ಮತ್ತು 0. ಈಗ 2 ಮತ್ತೊಮ್ಮೆ ಹಚ್ಚಿರಿ. 2 2 4 2 2 4 2 5 10. ಈಗ ನೋಡಿರಿ 5 ಹಚ್ಚಿರಿ. 5 4 20 5 5 25. ಆಮೇಲೆ ಮತ್ತೆ 5 5 9 45 3 ಹತ್ತದ ನೋಡಿರಿ. 3 3 3 1 ನಿಮಗೆ ಡಿಫ್ರೆನ್ಸ್ 5 ಬರಬೇಕು ಅಂದ್ರೆ ಹೆಂಗೆ ತೊಗೋತೀರಿ ನೋಡಿ. 5 3 15 15 3 45 ತೊಗೊರಿ. 2 2 4 4 2 8 8 5 40 40 ಮತ್ತು 45 ವ್ಯತ್ಯಾಸ 5 ಬರ್ತದೆ. ಹಿಂಗೆ ಹೊಂದಿಸ್ಕೋಬೇಕು ನಾವು. ಈಗ X² ಬರೋಣ, ಪ್ಲಸ್ 45X ಬರೀರಿ, ಆಮೇಲೆ 40X, ಆಮೇಲೆ ಮೈನಸ್ ಬರೀರಿ. ಈಗ ನೋಡಿರಿ ಡಿಫ್ರೆನ್ಸ್ ಎಷ್ಟಾಯ್ತು ನೋಡಿರಿ, ಪ್ಲಸ್ 5X ಬಂತಲ್ಲ, ಗುಣಿಸಿದ್ರೆ ನೀವು ಮೈನಸ್ 1800X² ಬಂದೇ ಬರ್ತದೆ. ಮೈನಸ್ 1800 ಈಕ್ವಲ್ ಟು 0 ಆಯಿತು. ಇಲ್ಲಿ X ಸಾಮಾನ್ಯ ತೆಗಿತೀರಿ, X + 45 ಮೈನಸ್ 40 ಸಾಮಾನ್ಯ ತೆಗೀರಿ. ಎಷ್ಟು ಉಳಿತದೆ ನೋಡಿರಿ, X + 45 ಆಗಬೇಕಿದು. ಆಮೇಲೆ ಇದು ಮೈನಸ್ ಇದ್ದದ್ದು ಏನಾಗಬೇಕು, ಇಲ್ಲಿ ಬ್ರಾಕೆಟ್ ಹಾಕೋದ್ರಿಂದ ಒಳಗಡೆ ಚಿಹ್ನೆ ಪ್ಲಸ್ ಆಗಲೇಬೇಕು. ಈಗ X + 45 ಸಾಮಾನ್ಯ ತೆಗೋಣ. X + 45 ಇಂಟು ಬ್ರಾಕೆಟ್ X - 40 ಈಕ್ವಲ್ ಟು ಎಷ್ಟು? 0 ಆಗ್ತದೆ. ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮೀಕರಿಸ್ಕೊಡ್ರಿ. X + 45 ಈಕ್ವಲ್ ಟು 0 ಅಥವಾ X - 40 ಈಸ್ ಈಕ್ವಲ್ ಟು 0. ಅಂದರೆ X ಈಕ್ವಲ್ ಟು ಎಷ್ಟು? -45 ಅಥವಾ X ಈಸ್ ಈಕ್ವಲ್ ಟು ಎಷ್ಟು ಅಂದ್ರೆ +40 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈಗ X ಈಕ್ವಲ್ ಟು ಇಲ್ಲಿ ನೋಡಿರಿ -45, X ಈಕ್ವಲ್ ಟು -45 ಇದನ್ನು ಬಿಟ್ಬಿಡ್ರಿ, ಜವ ಮೈನಸ್ ಇರೋಂಗಿಲ್ಲ. ಆದ್ದರಿಂದ ರೈಲಿನ ಜವ ನಮಗೆ ಏನು ಬೇಕಾಗಿದೆ? ರೈಲಿನ ಜವ ಬೇಕಾಗಿದೆ. ಆದ್ದರಿಂದ ಒಂದು ನಿಮಿಷ, ರೈಲಿನ ಜವ ಈಕ್ವಲ್ ಟು ಏನು ಹಾಕಬೇಕು ಬರಿಬೇಕೀಗ ನಾವು? X ಈಸ್ ಈಕ್ವಲ್ ಟು 40 ಕಿಲೋಮೀಟರ್ ಪ್ರತಿ ಗಂಟೆ. ಅಂದರೆ ರೈಲಿನ ಜವ ಎಷ್ಟಾಯಿತು ನಂಗಾಯಿತು? 40 ಕಿಲೋಮೀಟರ್ ಪ್ರತಿ ಗಂಟೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ. ಮತ್ತೊಂದು ಅನ್ವಯಿಕ ಪ್ರಶ್ನೆ ಬಂದಿದೆ. ಇಲ್ಲಿ ಒಂದು ವಸ್ತುವನ್ನು 18 ರೂಪಾಯಿ 70 ಪೈಸೆಗೆ ಮಾರಿ
ಒಬ್ಬ ವ್ಯಕ್ತಿ ವಸ್ತುವಿನ ಕೊಂಡ ಬೆಲೆಯಷ್ಟೇ ಶೇಕಡಾ ನಷ್ಟವನ್ನು ಅನುಭವಿಸಿದ್ದಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಸ್ವಲ್ಪ ಲಾಭ ನಷ್ಟದ ಬಗ್ಗೆ, ಆಮೇಲೆ ಶೇಕಡಾ ನಷ್ಟ, ಶೇಕಡಾ ಲಾಭ ಕಂಡುಹಿಡಿಯೋಕ್ಕೆ ಪರ್ಟಿಕ್ಯುಲರ್ ಸೂತ್ರಗಳದಾವೆ. ಅವೆಲ್ಲಿ ನಿಮ್ಗೆ 9th ಆ ಕಡೆ ಬಂದಿಲ್ಲ, ಮೊದಲಿನ ಸಿಲೆಬಸ್ನಾಗಿದ್ದು. ಈಗ ಬ್ಯಾಂಕಿಂಗ್ ಬಗ್ಗೆ ನಿಮ್ಮ 9th ಸಿಲೆಬಸ್ನಾಗಿಂದೆಲ್ಲ ತೆಗ್ದಿದ್ದಾರೆ. ಆದಾಗ್ಯೂ ಕೂಡ ನಿಮ್ಮ ಜನರಲ್ ಒಂದಿಷ್ಟು ನಾಲೆಜ್ ಅನ್ವಯಿಸ್ಕೊಂಡು ಈ ಲೆಕ್ಕಗಳನ್ನು ಮಾಡಬೇಕಾಗ್ತದೆ. ಈಗ ನಾನೇನು ಮಾಡ್ತೀನಿ, ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಬೇಕಾಗಿತ್ತು. ವಸ್ತುವಿನ ಕೊಂಡ ಬೆಲೆ ಏನೈತಲ್ಲ, ಇದನ್ನೇನು ಮಾಡ್ತೀನಿ ಅಂದರೆ ನಾನು ಎಕ್ಸ್ ರೂಪಾಯಿ ಅಂತ ತೊಗೊಳ್ತೀನಿ, ಹೌದಾ. ಆಮೇಲೆ ಕೊಂಡ ಬೆಲೆನ ನಾನು ಏನು ತೊಗೊಳ್ತೀನಿ, ಎಕ್ಸ್ ತೊಗೊಳ್ತೀನಿ. ಮಾರಿದ ಬೆಲೆ ಕೊಟ್ಟಿದ್ದಾರೆ ಅವರು. ಮಾರಿದ ಬೆಲೆ ಈಕ್ವಲ್ ಟು ಎಷ್ಟದ ಅಂದ್ರೆ 18.75 ರೂಪಾಯಿ ಅದು. ಇದು ನಿಮಗೆ ಮಾರಿರತಕ್ಕಂತಹ ಒಂದು ಬೆಲೆ. ಈಗ ನಷ್ಟ ಈಕ್ವಲ್ ಟು, ನಷ್ಟ ಯಾವಾಗಲೂ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ನಮಗೆ ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕಡಿಮೆ ಬೆಲೆಗೆ ಮಾರಿದ್ರಿ, ತೊಗೊಂಡದ್ದು ಹೆಚ್ಚಿತ್ತು, ಮಾರಿದ್ದು ಕಮ್ಮಿ ಇತ್ತು ಅಂದ್ರೆ ಆವಾಗ ನಷ್ಟ ಆಗಬೇಕು. ಅದಕ್ಕೆ ಮೊದಲು ಕೊಂಡ ಬೆಲೆ ತೊಗೋಬೇಕು, ಅದ್ರಾಗ ಏನು ಮಾಡಬೇಕು, ಮಾರಿದ ಬೆಲೆ ಕಂಡುಹಿಡಬೇಕು. ಲಾಭ ಈಕ್ವಲ್ ಟು ಯಾವಾಗಲೂ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ನಮ್ಗೆ ಲಾಭವನ್ನು ಕೊಡ್ತದೆ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ, ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಎಷ್ಟದ, ಎಕ್ಸ್ ಅದ. ಮಾರಿದ ಬೆಲೆ ಎಷ್ಟದ, 18.75 ಅದ. ಇದು ನಿಮಗೆ ನಷ್ಟ ಆಯಿತು. ನೀವು ಏನು ಮಾಡಬೇಕಂದ್ರೆ ಒಂದು ಸೂತ್ರ ಉಪಯೋಗ ಮಾಡ್ಬೇಕಂದ್ರೆ, ಶೇಕಡಾ ನಷ್ಟ ಈಕ್ವಲ್ ಟು ಒಂದು ಸೂತ್ರದ, ಶೇಕಡಾ ನಷ್ಟ ಈಕ್ವಲ್ ಟು ಶೇಕಡಾ ನಷ್ಟ ಈಕ್ವಲ್ ಟು ಏನಂತ ಬರಿಬೇಕು ಅಂದ್ರೆ, ನಷ್ಟ, ಶೇಕಡಾ ನಷ್ಟ ಈಕ್ವಲ್ ಟು ನಷ್ಟ ಬಾಗ್ಲೆ ಕೊಂಡ ಬೆಲೆ ಗುಂಡ್ಲೆ 100. ಕೊಂಡ ಬೆಲೆ ನಷ್ಟ ಬಾಗ್ಲೆ ಕೊಂಡ ಬೆಲೆ ಗುಂಡ್ಲೆ 100. ಇದಿಷ್ಟು ನಮಗೆ ಏನು ಸೂತ್ರ. ಈಗ ಶೇಕಡಾ ನಷ್ಟ ಇದನ್ನೇನು ತೊಗೊಳ್ಳೋಣ, ಎಕ್ಸ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಎಕ್ಸ್ ನಷ್ಟ ಎಷ್ಟಿದೆ, ಎಕ್ಸ್ ಮೈನಸ್ 18.75 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟದ, 18. ಕೊಂಡ ಬೆಲೆ ಇಲ್ಲಿ ನೋಡಿರಿ, ಲೆಕ್ಕಾಚಾರದೊಳಗೆ ಒಂದು ಜಜ್ಮೆಂಟ್ ಏನು ತೊಗೋಬೇಕಂದ್ರೆ, ನಾವು ಶೇಕಡಾ ನಷ್ಟ ಜಾಗದಾಗ ನಾ ಎಕ್ಸ್ ಬರ್ಕೊಂಡೆ. ಯಾಕೆ ಬರ್ಕೊಂಡೇನು, ಒಬ್ಬ ವ್ಯಕ್ತಿಯು ವಸ್ತುವಿನ ಕೊಂಡ ಬೆಲೆಯಷ್ಟೇ ಶೇಕಡಾ ನಷ್ಟ ಮತ್ತು ಕೊಂಡ ಬೆಲೆ, ಶೇಕಡಾ ನಷ್ಟ ಮತ್ತು ಈ ಕೊಂಡ ಬೆಲೆ ಎರಡೂ ಸೇಮ್ ಆಗಬೇಕು. ಶೇಕಡಾ ನಷ್ಟ ಎಕ್ಸ್ ತೊಗೊಂಡಿದ್ದು, ಯಾಕಂದ್ರೆ ಕೊಂಡ ಬೆಲೆ ಎಕ್ಸ್ ತೊಗೊಂಡಿದ್ದೀನಿ, ಬಾಗ್ಲೆ ಕೊಂಡ ಬೆಲೆ ಐತಿ ಇಲ್ಲಿ 800 ಎರಡೂ ಇದನ್ನು ನೋಡಿರಿ. ನಾನು ಕೊಂಡ ಬೆಲೆ ಎಷ್ಟು ತೊಗೊಂಡಿದ್ದೀನಿ, ಎಕ್ಸ್ ತೊಗೊಂಡಿದ್ದೀನಿ. ಕೊಂಡ ಬೆಲೆ ಎಷ್ಟೈತಿಲ್ಲ ಅಷ್ಟೇ ಶೇಕಡಾ ನಷ್ಟ ಐತಿ. ಅಂದ್ರೆ ಶೇಕಡಾ ನಷ್ಟದ ಬದಲಿ ಕೊಂಡ ಬೆಲೆ ಏನೈತಿಲ್ಲ ಎಕ್ಸ್ ಅದನ್ನು ಹಾಕ್ಕೊಂಡಿದ್ದೀನಿ. ಕೊಂಡ ಬೆಲೆ ಅಂತೂ ಎಕ್ಸ್ ತೊಗೊಂಡಿದ್ದೈತಿ, ಅಲ್ಲಿ ತುಂಬೈತಿ. ಶೇಕಡಾ ನಷ್ಟ ಈಕ್ವಲ್ ಟು ನಷ್ಟ ಬಾಗಲೇ ಕೊಂಡ ಬೆಲೆ ಗುಂಡ್ಲೆ 100 ಇದನ್ನ ಸೂತ್ರ ನೆನ್ಪಿಟ್ಕೋಬೇಕು. ನಿಮ್ಗೆ ಶೇಕಡಾ ಲಾಭ ಈಕ್ವಲ್ ಟು ಒಂದು ಸೂತ್ರ ಐತಿ, ಲಾಭ ಬಾಗಲೇ ಕೊಂಡ ಬೆಲೆ ಗುಂಡ್ಲೆ 100. ಅದು ಯಾವಾಗಲೂ ಕೊಂಡ ಬೆಲೆಗೆ ನಾವು ಶೇಕಡಾ ನಷ್ಟ ಅಥವಾ ಶೇಕಡಾ ಲಾಭ ಕಂಡು ಹಿಡಿತಿರ್ತೀವಿ. ಸೊ ಇಷ್ಟು ಲೆಕ್ಕಾಚಾರಗಳು. ಈಗ ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟಾಗ್ತದೆ, ಎಕ್ಸ್ ಸ್ಕ್ವೇರ್ ಆಗ್ತದೆ, ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ 100 ಒಳಗೆ ಗುಣಿಸ್ಬಿಡ್ರಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 100 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 18.75 ಎಕ್ಸ್ ಮೈನಸ್ 18.75 100 ಗುಣಿಸೋಣ. 100x 100 ಇಂಟು 18 ಅಂದರೆ 1875. 100 ಗುಣಿಸೋಣ, 2 ದಶಮಾಂಶ ಮುಂದೆ ಸರಿತೀವಿ. ಇದು ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ. ಎಕ್ಸ್ ಸ್ಕ್ವೇರ್ ಮೈನಸ್ 100x ಪ್ಲಸ್ 1875 ಈಕ್ವಲ್ ಟು 0 ಬರ್ತದೆ. ಈಗ ನಾವು 1875 ಅದಲ್ಲ, ಇದನ್ನು ಅಪವರ್ತನ ತೆಗಿಬೇಕು. ಈ ಕಡೆ 1 ಐತಿ ಸಗೋಣಕ್ಕೆ 1875 ಅಪವರ್ತನ ತೆಗಿ. ಏನಾಗ್ತದೆ ನೋಡಿ, 5 ಹಚ್ಚಿರಿ, 5 3 15, ಮುಂದೆ 3 ಉಳಿತು 37 ಆಯ್ತು. 5 7 35, 5 5 25, ಮತ್ತು 5 5 7 35, 2 ಉಳಿತು 25 ಆಯ್ತು. 5 5 ಮತ್ತು 5 5 1 5, 5 5 25, 5 3 ಮತ್ತು 3 1. ನೋಡ್ರಿ, ನಮಗೇನು ಬರಬೇಕು, 100 ಬರಬೇಕಲ್ಲ. 5 5 25, 25 3 75, 75 ಮತ್ತು 25 ಬರ್ತದೆ ನೋಡಿರಿ. ಯಾವ್ದು ಪ್ಲಸ್ ತೊಗೋಬೇಕು, ಯಾವ್ದು ಮೈನಸ್ ತೊಗೋಬೇಕು? 2 ಮೈನಸ್ ತೊಗೋಬೇಕು, ಯಾಕಂದ್ರೆ 100 ಆಗ್ಬೇಕಲ್ಲ. ಅದು ಎಕ್ಸ್ ಸ್ಕ್ವೇರ್ ಮೈನಸ್ 75x ಮೈನಸ್ 25x
ಪ್ಲಸ್ 1875 ಈಸ್ ಈಕ್ವಲ್ ಟು 0 ಆಯಿತು. ಈ ಮೊದಲನೇ ಗುಂಪಿನಿಂದ ಎಕ್ಸನ್ನು ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 75, ಎರಡನೇ ಗುಂಪಿನಿಂದ 25 ಸಾಮಾನ್ಯ ತೆಗೆದ್ರೆ ಉಳಿತದೆ ಎಷ್ಟಪ್ಪ ಅಂತಂದರೆ ಎಕ್ಸ್ ಮೈನಸ್ 75 ಉಳಿತದೆ ಈಕ್ವಲ್ ಟು 0. ಎಕ್ಸ್ ಮೈನಸ್ 75 ಒಂದು ನಿಮಿಷ ಎಕ್ಸ್ ಮೈನಸ್ 75 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು ಎಷ್ಟಾಯಿತು 0 ಆಯಿತು. ಆಮೇಲೆ ಎಕ್ಸ್ ಮೈನಸ್ 75 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಈಗ 75, ಎಕ್ಸ್ ಈಕ್ವಲ್ ಟು 75 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡಿರಿ 25. ಇದಿಷ್ಟು ನಮಗೆ ಪರಿಹಾರ. ಇದನ್ನು ಹೆಂಗೆ ಬರಿಲ್ಲ. ಆದ್ದರಿಂದ ಕೊಂಡ ಬೆಲೆ ಈಕ್ವಲ್ ಟು ವಸ್ತುವಿನ ಕೊಂಡ ಬೆಲೆ ಈಕ್ವಲ್ ಟು 75 ರೂಪಾಯಿ ಅಥವಾ 25 ರೂಪಾಯಿ, ಎರಡೂ ಸಾಧ್ಯತೆ ಇರ್ತದೆ. ಎರಡು ಧನ ಬೆಲೆಗಳು ಬಂದಿದ್ದಾವೆ, ಎರಡನ್ನೂ ನಾವು ಪರಿಗಣಿಸಬೇಕಾಗ್ತದೆ. ಸರಿ, ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಿಪರೇಟರಿ 2022ಗೆ ಏನು ಪ್ರಶ್ನೆ ಬಂದಿದೆ ಅಂತ ನೋಡ್ರಿ. ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು, ಇದರಲ್ಲಿ ಯಾವುದು ವರ್ಗ ಸಮೀಕರಣ ಅದ ನೋಡಬೇಕು. ಈಗ ನೋಡ್ರಿ, ಇದು ಸರಳ ಸಮೀಕರಣ ಆಗ್ತದೆ. ಇದು ಇಲ್ಲಿ ನೀವು ಕನ್ಫ್ಯೂಸ್ ಆಗೋದೇ ಇಲ್ಲೇ, ಇದು ಕನ್ಫ್ಯೂಸ್ ಆಗ್ತೀರಿ. ಏನಂದ್ರೆ ಇಲ್ಲಿ ಈಕ್ವಲ್ ಟು 0 ಇಲ್ಲಿ ನೀವು ಯಾವಾಗ ಅದು ಈಕ್ವಲ್ ಟು 0 ಮಾಡಿರಂಗಿಲ್ಲ, ಸಮೀಕರಿಸ್ಕೊಂಡಿರಂಗಿಲ್ಲ, ಅದು ವರ್ಗ ಸಮೀಕರಣ ಆಗಂಗಿಲ್ಲ. ಸೊ ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಇಲ್ಲಿ ಘಾತ 3 ಇರೋದ್ರಿಂದ ಇದು ಆಗೋದಿಲ್ಲ. ಡೆಫಿನೆಟ್ಲಿ ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಾಗ ಐತೆ. ವರ್ಗ ಸಮೀಕರಣದ ಆದರ್ಶ ರೂಪ ಏನು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಅವ್ಯಕ್ತ ಪದದ ಘಾತ ಎರಡನ್ನು ಹೊಂದಿರತಕ್ಕಂತಹ ಸಮೀಕರಣಕ್ಕೆ ವರ್ಗ ಸಮೀಕರಣ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತು. ಘಾತ 2 ಇರತಕ್ಕಂಥದ್ದು x² ಮೈನಸ್ 3x ಪ್ಲಸ್ 2 ಈಕ್ವಲ್ ಟು 0 ಇದೆ. ಹೀಗಾಗಿ ಇದು ನಿಮಗೇನಾಗ್ತದೆ, ಪರಿಹಾರ ಆಗ್ತದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀಬೇಕಾಗಿದೆ. ಇಲ್ಲಿ ನೋಡ್ರಿ, ಈ ಒಂದು ಸಮೀಕರಣದಲ್ಲಿ ಎನ ಬೆಲೆ 3, ಬಿನ ಬೆಲೆ -5, ಆಮೇಲೆ ಸಿನ ಬೆಲೆ ಎಷ್ಟು ಅಂತಂದರೆ 2, ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡಿವಿ. ಇನ್ನು ಶೋಧಕ ಡೆಲ್ಟಾ ಈಕ್ವಲ್ ಟು b² ಮೈನಸ್ ಎಷ್ಟಪ್ಪ ಅಂದ್ರೆ 4ac, ಬಿದ ಬೆಲೆ -5 ಅದ, -5ರ ವರ್ಗ -4, ಎನ ಬೆಲೆ 3, ಸಿನ ಬೆಲೆ ಎಷ್ಟು 2 ಆಗ್ತದೆ. -5ರ ವರ್ಗ ಎಷ್ಟು 25, 4 3 12, 12 24, 25ರಾಗ 24 ಹೋದ್ರೆ 1, ಇದು ಗ್ರೇಟರ್ ದೆನ್ 0 ಬಂತು. ಆಗಲೇ ಬಂದಿತ್ತು ನೋಡಿರಿ, ಈಗ ಸೇಮ. ಅಂದ್ರೆ ಧನ ಬೆಲೆ ಆಗಿರೋದ್ರಿಂದ ಗ್ರೇಟರ್ ದೆನ್ 0 ಆಗಿದ್ದರಿಂದ, ಆದ್ದರಿಂದ ಮೂಲಗಳು ವಾಸ್ತವ ಅಷ್ಟೇ ಅಲ್ಲದೆ ಇನ್ನೊಂದು ಕಂಡೀಷನ್ ಹೇಳಬೇಕು. ಮೂಲಗಳು ವಾಸ್ತವ ಮತ್ತು ಇದು 0 ಆಗಿತ್ತಂದ್ರೆ ಸಮ, ಧನ ಬೆಲೆ ಬಂದರೆ ಭಿನ್ನ ಅಂತ ಹೇಳಬೇಕು. ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂತಹ ಮೂಲಗಳು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ, ಕೆನ ಯಾವ ಬೆಲೆಗೆ kx² ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ. ಈಗ ನೋಡಿ, ಕೊಟ್ಟಿರ್ತಕ್ಕಂಥ ಸಮೀಕರಣ kx² ಪ್ಲಸ್ 6x ಪ್ಲಸ್ 1 ಈಸ್ ಈಕ್ವಲ್ ಟು 0 ಅದ. ಇಲ್ಲಿ ಎದ ಸ್ಥಾನದಲ್ಲಿ x² ಸಗುಣಕ k ಆಗಿದೆ, ಬಿ ಅಂದರೆ ಎಕ್ಸನ ಸಗುಣಕ r ಆಗಿದೆ, ಸಿ ಅಂದರೆ ಸ್ಥಿರಾಂಕ 1 ಆಗಿದೆ. ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ. ಕೆನ ಬೆಲೆ ಎಷ್ಟಿದ್ರೆ ಮೂಲಗಳ ಸಮೀಕರಣದ ಮೂಲಗಳು ಸಮನಾಗಿರಬೇಕು. ದತ್ತಾಂಶದ ಪ್ರಕಾರ ಮೂಲಗಳ ಏನಾಗಿದಾವೆ ಅಂದರೆ ಸಮನಾಗಿದ್ದರೆ, ಮೂಲಗಳು ಸಮನಾಗಿವೆ. ಇವು ಮೂಲಗಳು ಸಮನಾಗಿರಬೇಕಾದ್ರೆ ನಮಗೆ ಕೆನ ಬೆಲೆ ಕೇಳಿದ್ದಾರೆ. ಆದರೆ ಶೋಧಕದ ಬೆಲೆ ಡೆಲ್ಟಾದ ಬೆಲೆ ಏನಾಗಿರಬೇಕು, 0 ಆಗಿರಬೇಕು ಅನ್ನೋದನ್ನು ನಾವು ಸ್ಮರಿಸ್ಕೋಬೇಕು. ಡೆಲ್ಟಾದ ಬೆಲೆ b² ಮೈನಸ್ 4ac, b² ಮೈನಸ್ 4ac ಈಸ್ ಈಕ್ವಲ್ ಟು 0. ಬಿದ ಬೆಲೆ ಎಷ್ಟಿದೆ ನೋಡ್ರಿ, ಬಿದ ಬೆಲೆ 6 ಇದೆ, 6 ಹಾಕ್ರಿ, 6ರ ವರ್ಗ -4, ಎದ ಬೆಲೆ ಎಷ್ಟು k ಇಂಟು ಸಿದ ಬೆಲೆ ಎಷ್ಟು ನೋಡ್ರಿ 1 ಈಕ್ವಲ್ ಟು ಎಷ್ಟಪ್ಪ ಅಂತಂದರೆ 0. ಇನ್ನು 6ರ ವರ್ಗ 36 -4k ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ 0 ಆಯಿತು. ಈಗೇನು ಮಾಡೋಣ, 36 ಈಸ್ ಈಕ್ವಲ್ ಟು 4k, 36 ಈಸ್ ಈಕ್ವಲ್ ಟು 4 ಇಂಟು ಕೆ. ಈ 4k ಆ ಕಡೆ ಕಳಿಸಿದಾನ, 4k ಆಯಿತು. ಅಂದರೆ ಕೆ ಈಕ್ವಲ್ ಟು ಎಷ್ಟಾತಪ್ಪ ಅಂತಂದ್ರೆ 36/4 ಅಂದರೆ ಕೆ ಈಕ್ವಲ್ ಟು 9. ಕೆನ ಬೆಲೆ 9 ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೆ 9 ಆಗಿತ್ತು ಅಂದರೆ ಸಮೀಕರಣದ ಮೂಲಗಳು
ಸಮನಾಗಿರ್ತವೆ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ. ಮುಂದಿನ ಒಂದು ಪ್ರಶ್ನೆ, ಸೂತ್ರದ ವಿಧಾನದಿಂದ ಈ ಒಂದು ಸಮೀಕರಣವನ್ನು ಬಿಡಿಸೋದದ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣ 2x² + x - 4 = 0 ಅದ. ಈ ಸಮೀಕರಣಕ್ಕೆ ಹೊಂದಿಕೊಂಡ ಹಾಗೆ ಎ ನ ಬೆಲೆ 2 ಇದೆ, ಬಿ ನ ಬೆಲೆ 1 ಇದೆ, ಆಮೇಲೆ ಸಿ ನ ಬೆಲೆ ಎಷ್ಟಿದೆ -4 ಇದೆ. ಸಿ ನ ಬೆಲೆ -4, ಸಿ = -4. ನೋಡ್ರಿ ಗಮನಿಸಬೇಕು, x² ನ ಸಹಗುಣಕ, x ನ ಸಹಗುಣಕ ಮತ್ತು ಸ್ಥಿರಾಂಕ ಇವು ಎ ಬಿ ಸಿಗಳಾಗಿರ್ತವೆ. ಇವುಗಳನ್ನು ಸರಿಯಾಗಿ ಗುರುತಿಸಿ ಬರ್ಕೋಬೇಕು. ಇನ್ನು ಸೂತ್ರ ಬರೀಬೇಕಿದಾದ್ಮೇಲೆ x = -b ± √√b² - 4ac. ಸೂತ್ರ ಸರಿಯಾಗಿ ಬರಬೇಕು. ಕೆಲವರು ಡಿವೈಡೆಡ್ ಬೈ ಪೂರ್ಣ ಹಾಕಂಗಿಲ್ಲ, ನಾವು ನೋಡಿರ್ತೀವಿ ವ್ಯಾಲ್ಯೂಯೇಷನ್ ಒಳಗೆ ರೂಟ್ ಸರಿಯಾಗಿ ಹಾಕಂಗಿಲ್ಲ, ಇಲ್ಲ ರೂಟ್ ಕೆಲವರು ಇಲ್ಲಿ ಆರಂಭದಿಂದ ಹಾಕಿರ್ತೀರಿ. ಸೂತ್ರ ಸ್ವಲ್ಪ ಅದೇನು ಅಂತ ಪರಿ ಏನು ಕಠಿಣ ಇಲ್ಲ, ಬಟ್ ಯಾಕೇನೋ ಭಾಳಷ್ಟು ಜನರು ಸೂತ್ರವನ್ನು ಸರಿಯಾಗಿ ಬರೆಯೋದಿಲ್ಲ. ಬರೆಯೋ ರೂಢಿ ಇಟ್ಕೊರಿ. -b ಇದೆ, ಮೈನಸ್ ನಿಮ್ಮ ಸೂತ್ರದಾಗದೆ ಬಿದ ಬೆಲೆ 1 ಅದ, 1 ಹಾಕೋಣ, ±√b², 1 ವರ್ಗ -4. ಎ ಅಂದರೆ ಎಷ್ಟಿದೆ ನೋಡ್ರಿ, 2 ಇದೆ. ಆಮೇಲೆ ಸಿ ಅಂದರೆ ಎಷ್ಟಿದೆ, -4 ಇದೆ. ಹೋಲ್ ಡಿವೈಡೆಡ್ ಬೈ 2 × ಎ, ಎ ಬೆಲೆ ಎಷ್ಟು 2. ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ √1² 1 ಆಗುತ್ತೆ. -2 - ಪ್ಲಸ್ 4 4 16, 16 2 32 ಪ್ಲಸ್ 32 ಡಿವೈಡೆಡ್ ಬೈ ಏನು ಬರೀಬೇಕು, 4 ಬರೀಬೇಕು, 4. ಇದು -1 ಪ್ಲಸ್ ಅಥವಾ -√33 ಡಿವೈಡೆಡ್ ಬೈ 4, -1 ಪ್ಲಸ್ ಆರ್ -√33 ಡಿವೈಡ್ ಬೈ 4. ಏನಿದು x = ಆದ್ದರಿಂದ x = -1 ಪ್ಲಸ್ √33 ಡಿವೈಡೆಡ್ ಬೈ 4. ಇದು ಒಂದು ಬೆಲೆ. ಅಥವಾ ಇನ್ನೊಂದು ಬೆಲೆ ಏನಾಗಬೇಕು ಅಂದ್ರೆ x = -1 -√33 ಡಿವೈಡೆಡ್ ಬೈ 4. ಇದು ನಮಗೆ ಇನ್ನೊಂದು ಬೆಲೆ ಆಗ್ತದೆ. ಸೊ ಇದಿಷ್ಟು ಪರಿಹಾರ ಈ ಒಂದು ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಒಂದು ಅನ್ವಯಿಕ ಪ್ರಶ್ನೆ ಇದೆ. ಒಂದು ಎಕ್ಸ್ಪ್ರೆಸ್ ರೈಲ್ ಅದ, ಆಮೇಲೆ ಒಂದು ಎ ಮತ್ತು ಬಿ ಅಂತಕ್ಕಂಥ 2 ಪಟ್ಟಣಗಳ ನಡುವಿನ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿಗಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ 2 ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ. ಇಲ್ಲಿ ಎ ಮತ್ತು ಬಿ 2 ಪಟ್ಟಣಗಳದಾವೆ. ಎ ಮತ್ತು ಬಿ ಈ 2 ಪಟ್ಟಣಗಳ ನಡುವಿನ ದೂರ ಎಷ್ಟಿದೆ ಅಂದರೆ 132 ಕಿಲೋಮೀಟರ್ ಇದೆ, 132 ಕಿಲೋಮೀಟರ್. ಎ ಮತ್ತು ಬಿಗಳ ನಡುವಿನ ದೂರ ಇದು ನಮಗೆ ಚಲಿಸಬೇಕಾಗಿರ್ತಕ್ಕಂಥ ದೂರ ಇದೆ, ಹೌದಾ? ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಲಿಂಕ್ ಏನು ಕೊಡ್ತಾನಂದರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿಗಿಂತ 11 ಕಿಲೋಮೀಟರ್ ಹೆಚ್ಚು. ಅಂದರೆ ಪ್ಯಾಸೆಂಜರ್ದ ಎಕ್ಸ್ ತೊಗೊಳ್ಳೋಣ. ನೋಡಿ, ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ, ರೈಲಿನ ಸರಾಸರಿ ಜವ ಏನು ತೊಗೊಳ್ಳೋಣ ಅಂತಂದ್ರೆ ಎಕ್ಸ್ ತೊಗೊಳ್ಳೋಣ. ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಪರ್ ಅವರ್. ಆಮೇಲೆ ಎಕ್ಸ್ಪ್ರೆಸ್ ಅವಾಗೇನಾಗಬೇಕು, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಎಷ್ಟಾಗಬೇಕು, x+11 ಆಗಬೇಕು. ಅವ ಕೊಟ್ಟ ಪ್ರಕಾರ x+11 ಕಿಲೋಮೀಟರ್ ಪರ್ ಅವರ್. ಅದ್ರಿಗಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು ಅಂತ ಅಂದರೆ ಎಕ್ಸ್ ಇರೋದನ್ನ ಅದಕ್ಕಿಂತ ಹೆಚ್ಚು, ಬೇರೆ ಪ್ಯಾಸೆಂಜರ್ಗಿಂತನೂ ಎಷ್ಟು ಹೆಚ್ಚು, 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು. ಅದಕ್ಕೆ ನಾ ಬರೀ 11 ಬರಲಿಲ್ಲ, x+11 ಬರ್ಕೊಂಡೆ. ಈಗ ನೋಡಿರಿ, ಈ 2 ಟೈಮ್ ಎಷ್ಟು ತೊಗೊಳ್ತಾವೆ ಅದನ್ನು ನೋಡೋಣ. ಪ್ಯಾಸೆಂಜರ್ ರೈಲ್ ಹೋಗೋಕ್ಕೆ ಟೈಮ್ ಎಷ್ಟು ಮತ್ತು ಎಕ್ಸ್ಪ್ರೆಸ್ ರೈಲಿನ ಸಮಯ ಎಷ್ಟು ನೋಡಿ. ಈಗ ಚಲಿಸಿರ್ತಕ್ಕಂಥ ದೂರ 132 ಕಿಲೋಮೀಟರ್. ಪ್ಯಾಸೆಂಜರ್ ರೈಲ್ ಐತಲ್ಲ, ಪ್ಯಾಸೆಂಜರ್ ರೈಲು 132 ಕಿಲೋಮೀಟರ್ ದೂರ ಕ್ರಮಿಸಲು ಸಮಯ 132 ಕಿಲೋಮೀಟರ್. ಕ್ರಮಿಸಲು ಇಷ್ಟು ದೂರವನ್ನು ಕ್ರಮಿಸಲಿಕ್ಕೆ ಅದು ಎಷ್ಟು ಸಮಯ ತಗೊಳ್ತದಪ್ಪ ಅದನ್ನು T1 ಅಂತ ತೊಗೊಳ್ಳೋಣ. T1 = 132 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು. ಅದರ ಜವ ಎಷ್ಟದ, ಎಕ್ಸ್ ಅದ. ಹಂಗೆ ಎಕ್ಸ್ಪ್ರೆಸ್ ರೈಲ್ ಅದಲ್ಲ, ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಅದು ಎಷ್ಟು ಸಮಯ ತೊಗೊಳ್ತದೆ ಅದನ್ನೇನು ತೊಗೊಳ್ತೀನಿ ಅಂದರೆ ನಾನು T2 ಅಂತ ತೊಗೊಳ್ಳೋಣ. ನೋಡಿರಿ, ದೂರ ಎಷ್ಟು 132 ಕಿಲೋಮೀಟರ್ ಏನೂ ಬದಲಾಗಿಲ್ಲ, ಬಾಗಲೇ ಜವ ಬದಲಾಗೈತಿ. ಆ ಜವವನ್ನು
ಚೇಂಜ್ ಮಾಡ್ಕೋಬೇಕು. 132 ಡಿವೈಡೆಡ್ ಬೈ ಎಕ್ಸ್ ಬರೋಂಗಿಲ್ಲ, ಈಗ ಎಕ್ಸ್ ಪ್ಲಸ್ 11 ಬರೀಬೇಕು. ಆಮೇಲೆ ಇದು ಗಂಟೆ ಒಳಗೆ. ಈಗ ನೋಡಿರಿ, ಕೊಟ್ಟಿದ್ದ ಮಾಹಿತಿ ಏನೈತಂದ್ರೆ 1 ಗಂಟೆ ಕಡಿಮೆ ಸಮಯ ಯಾರು ತೊಗೋತಾರ? ಎಕ್ಸ್ಪ್ರೆಸ್ ರೈಲು ತೊಗೋತೀವಿ. ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಸಮಯ ಅಂದ್ರೆ T1 ಮೈನಸ್ T2 ತೊಗೋಬೇಕು, T2 ಮೈನಸ್ T1 ತೊಗೋಬೇಕು. ನೋಡ್ಬೇಕು ನೀವು, T1 ಮೈನಸ್ T2 ಇದು ಜಾಸ್ತಿ ಸಮಯ ತೊಗೋಬೇಕಲ್ಲ. ಪ್ಯಾಸೆಂಜರ್ದ ಟೈಮ್ ಹೆಚ್ಚಿಡಬೇಕು, ಸ್ಲೋ ಹೋಗ್ತಾನವ, ಇವ ಸ್ಪೀಡ್ ಹೊಂಟಾನ, ಬೇಗ ಹೋಗಬೇಕು. ಅಂದರೆ T1 ಮೈನಸ್ T2 ಬೆಲೆ ಎಷ್ಟು? 1 ಗಂಟೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ದತ್ತಾಂಶದಂತೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ T1 ಮೈನಸ್ T2 ಇದು ಡಿಫ್ರೆನ್ಸ್ 1 ಗಂಟೆ. ಆದರೆ T1 ಬೆಲೆ ಎಷ್ಟದ? 132 ಡಿವೈಡೆಡ್ ಬೈ ಎಕ್ಸ್ ಅದ. T2 ಎಷ್ಟದ? 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಅದು ಈಕ್ವಲ್ ಟು ಎಷ್ಟು? 1. ಇನ್ನು ಇದನ್ನು ಸುಲಭೀಕರಣ ಮಾಡಿ ಅಪವರ್ತನ ವಿಧಾನ ಅಥವಾ ಸೂತ್ರ ವಿಧಾನ ಬಳಸಿ ಎಕ್ಸ್ ಬೆಲೆ ಕಂಡುಹಿಡಿಯಬೇಕಷ್ಟೆ. ಲಸ ಎಷ್ಟು ಬಂತು? ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 11 ಇನ್ನೂವರೆಗೆ ಗುಣಾಕಾರ ಮಾಡಿರಿ. 132 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 11 ಮೈನಸ್ 132 ಎಕ್ಸ್ ಈಕ್ವಲ್ ಟು ಎಷ್ಟು? 1. 132 ಇಂಟು ಎಕ್ಸ್ ಅಂದರೆ 132 ಎಕ್ಸ್ ಆಗ್ತದೆ. 132 ಮತ್ತು 11 ಗುಣಾಕಾರ ಮಾಡಿರಿ. 132 ಇಂಟು 11 ನೀವು ಗುಣಾಕಾರ ಮಾಡಿ ನೋಡಿರಿ, ನಾನು ಮಾಡಿರ್ತೀನಿ. ಕ್ಯಾಲ್ಕುಲೇಟರ್ ನೀವು ಯೂಸ್ ಮಾಡಬೇಡ್ರಿ, ನಾನು ಯೂಸ್ ಮಾಡತ್ತೀನಿ. 132 ಇಂಟು 11 ಮಾಡಿದ್ರೆ 1452 ಮೈನಸ್ 132 ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನು ಬರ್ತದೆ? ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ ಪ್ಲಸ್ 11 ಎಕ್ಸ್ ಈಕ್ವಲ್ ಟು ಎಷ್ಟು? 1. ಇವೆರಡು ಹೊಡೆದು ಹಾಕ್ರಿ. 1452 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಇದನ್ನ ಆ ಕಡೆ ತಗೋರಿ. ಮೈನಸ್ 1452 ಈಕ್ವಲ್ ಟು 0. ಈಗ 1452 ಎಕ್ಸ್ ಸ್ಕ್ವೇರ್ ಬರ್ತದೆ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಾಕಾರ. ಅಪವರ್ತನ ವಿಧಾನದಿಂದ ಮಾಡೋಣ. 1452 ಅಪವರ್ತನಗಳನ್ನ ತಕ್ಕೋರಿ, ಏನು ಬರ್ತಾವೆ ಗುರುತಿಸ್ರಿ. ನೋಡ್ರಿ, ನಾನು ಮಾಡ್ತೀನಿ, ನೀವು ಮಾಡಾಕತ್ತೀರಿ ಅಂತ ಭಾವಿಸ್ತೀನಿ. 1452 ನಾವು ಅಪವರ್ತನ ತೊಗೊಂಡ್ರೆ 2 ಏಳೆ 14, 2 ಎರಡಲೆ 2 ಆರಲೆ, ಮತ್ತು 2 2 ಮೂರಲೆ 6, 2 ಆರಲೆ 12, 2 ಮೂರಲೆ, ಈಗ 3ಲೆ ತೊಗೋರಿ. 3 ಒಂದಲೆ 3 ಎರಡಲೆ 1ಲೆ 11, 11ಲೆ 11 1ಲೆ ಅಂದ್ರೆ ನಿಮ್ಗೆ 11 ಡಿಫ್ರೆನ್ಸ್ ಬರಬೇಕು. ಇದು 4 ಇದನ್ನ ತೊಗೋರಿ. 11 ಮೂರಲೆ 33, 4 11ಲೆ 44, 44ರ 33 ಕಳೆದ್ರೆ 11 ಬರ್ತದೆ. ಪ್ಲಸ್ 44 ಮೈನಸ್ 33 ತೊಗೋರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 44 ಎಕ್ಸ್ ಮೈನಸ್ 33 ಎಕ್ಸ್ ನೋಡಿರಿ, 11 ಎಕ್ಸ್ ಬಂತಿಲ್ಲ ನೋಡಿರಿ. ಮೈನಸ್ 1452 ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 44 ಮೈನಸ್ 33 ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಎಷ್ಟು ಬರ್ತದೆ? 44 ಬರ್ತದೆ ಈಕ್ವಲ್ ಟು ಎಷ್ಟು? 0. ಈಗ ನೀವು ಎಕ್ಸ್ ಪ್ಲಸ್ 44 ಸಾಮಾನ್ಯ ತೆಗಿತೀರಿ. ಇನ್ನೊಂದು ಬ್ರ್ಯಾಕೆಟ್ನಾಗ ಎಕ್ಸ್ ಮೈನಸ್ 33 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಪ್ಲಸ್ 44 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 33 ಈಸ್ ಈಕ್ವಲ್ ಟು ಎಷ್ಟು? 0 ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು? ಮೈನಸ್ 44 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? ಪ್ಲಸ್ 33. ನಮಗಿದು ಸಾಧ್ಯ ಇಲ್ಲ, ಇದನ್ನು ಬಿಟ್ಟು ಬಿಡಬೇಕು. ಋಣಾತ್ಮಕವಾಗಿರಂಗಿಲ್ಲ ಜವ ಐತಲ್ಲ ಅದು. ಎಕ್ಸ್ ಅಂದರೆ ಏನು? ಪ್ಯಾಸೆಂಜರ್ ರೈಲಿನ ಜವಾದ ಎಕ್ಸ್ಪ್ರೆಸ್ದೇ 11 ಕಿಲೋಮೀಟರ್ ಹೆಚ್ಚೈತಿ. ಈಗ ಆದ್ದರಿಂದ ಎಕ್ಸ್ ಈಕ್ವಲ್ ಟು 33 ಧನ ಬೆಲೆ ತೊಗೋಬೇಕು. ಅದನ್ನು ಹಿಂಗೆ ಬರೆದ್ಬಿಟ್ರೆ ಡೈರೆಕ್ಟ್ ಪ್ಯಾಸೆಂಜರ್ ರೈಲಿನ ಜವ ಈಕ್ವಲ್ ಟು ಎಷ್ಟು? 33 ಕಿಲೋಮೀಟರ್ ಪ್ರತಿ ಗಂಟೆ ಪರ್ ಅವರ್. ಈಗ ಹಾಗಾದರೆ ಎಕ್ಸ್ಪ್ರೆಸ್ ರೈಲಿನ ಜವ ಎಷ್ಟಾಗಬೇಕು? ಎಕ್ಸ್ಪ್ರೆಸ್ ರೈಲಿನ ಜವ 33ಕ್ಕೆ 11 ಕೂಡಿಸ್ರಿ. 33 ಪ್ಲಸ್ 11 ಅಂದ್ರೆ 33 11 44 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಇದಿಷ್ಟು ನಮ್ಮ ಪ್ರಶ್ನೆಗೆ ಪರಿಹಾರ. ಇನ್ನು ಮುಂದುವರೆದ ಭಾಗದಲ್ಲಿ ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸರಿ, ಒಂದು ಸಮೀಕರಣದ ಸಂಯೋಜನೆ ಇದು ಆದರ್ಶ ರೂಪದಾಗಿಲ್ಲ. ಆದರ್ಶ ರೂಪದಾಗ ತಂದು
ನಾವೇನು ಮಾಡಬೇಕು, ಇದನ್ನು ಬಿಡಿಸ್ಬೇಕು. ಇಲ್ಲೇನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕಂಡೀಷನ್ಸ್ ಬೇಕು. ಯಾಕಂದರೆ ಇಲ್ಲಿ -4 x -4 ಆತಂದ್ರೆ 1/0 ಮೀನಿಂಗ್ಲೆಸ್ ಆಗ್ತೈತಿ. ಇಲ್ಲಿ +7 ಆತಂದ್ರೆ ಇದು 1/7 - 7 ಅಂದರೆ 1/0 ಡಿಫೈನ್ ಆಗೋದಿಲ್ಲ. ಅದಕ್ಕೆ ಆ ಕಂಡೀಷನ್ ಹೇಳಿದ. ಇನ್ನು ಬರ್ಕೊಳ್ಳೋದು ಇಷ್ಟ ಬರ್ಕೋರು 1/x + 4 - 1/x - 7 = ಎಷ್ಟು 11/30 ಅದು. ಪ್ಲಸ್ ಆ ತಗೊಳ್ಳೋಣ x + 4 ಇಂಟು ಬ್ರಕೆಟ್ x - 7 x + 4 ಇಂಟು ಬ್ರಕೆಟ್ x - 7 ಇದು ಈ ಕಡೆ ಬಂತು x - 7 ಮೈನಸ್ ಬ್ರಕೆಟ್ x + 4 ಬರ್ತದೆ = ಎಷ್ಟಪ್ಪ ಅಂದರೆ 11/30 ಬರ್ತದೆ. ಈಗ x - 7 ಇಲ್ಲೇ ಇರಲಿ, x - 7 -x - 4 ಹೋಲ್ ಡಿವೈಡೆಡ್ ಬೈ x ಇಂಟು x x² x ಇಂಟು -7 - 7x ಪ್ಲಸ್ 4x ಪ್ಲಸ್ ಇಂಟು ಮೈನಸ್ 4 7 28 = 11/30 ಅನ್ನೋದನ್ನು ಗಮನಿಸ್ತೀವಿ. ಈಗ ಪ್ಲಸ್ ಎಕ್ಸು ಮತ್ತು -x ಹೊಡೆದಾಕ್ರಿ. -7 - 4 -11 ಆಗ್ತದೆ. -11 ಡಿವೈಡೆಡ್ ಬೈ ಇಲ್ಲಿ ಎಷ್ಟದ ನೋಡಿರಿ x² - 3x - 28 x² - 3x x² - 3x - 28 = 11/30 11/30. ಈಗೇನು ಮಾಡಿರಿ 11 ಹೊಡೆದಾಕ್ರಿ. ಈ 11 ನೇರವಾಗಿ ಹೊಡಿಬೋದು, ತೆಗಿಬೋದು. ಈಗ -1 ಉಳಿತದೆ ಇಲ್ಲಿ ಡಿವೈಡೆಡ್ ಬೈ x² - 3x - 28 = 1/30. ಈಗ ಹೊರಗೆ ಗುಣಾಕಾರ ಮಾಡಿರಿ -30 ಇದು x² - 3x - 28 ಅದಲ್ಲ ಇಂಟು 1 ಅನ್ನಂಗೆ ಇಂಟು 1 = -1 × 30 -1 × 30 ಈ 30 ಮತ್ತು -1 ಗುಣಾಕಾರ ಆಯಿತು. ಈಗೇನಾಗ್ಬಿಡ್ತದೆ ನೋಡಿರಿ x² ಹಾಗೆ ಇರಲಿ -3x - 28 = -30. ಆ -30 ಈ ಕಡೆ ತರೋಣ x² - 3x - 28 + 30 = 0. 30ರಾಗ 28 ಹೋದ್ರೆ 30ರಾಗ 28 ಹೋದ್ರೆ ಎಷ್ಟು ಬಂತು 2 ಬಂತು. +2 = ಎಷ್ಟು 0 ಆಯಿತು. ಈಗ x² - 3x + 2 ಅನ್ನು ಬಿಡಿಸ್ಬೇಕು. x² - 3x + 2 = 0 ಅದ. ಎರಡರ ಅಪವರ್ತನಗಳನ್ನ ಹೆಂಗೆ ಬರಿಬೋದು x² - 2x - x ಬರೆದ್ಬಿಟ್ರೆ +2 = 0. ಭಾಳ ಸುಲಭ ಇದೆ. x ಸಾಮಾನ್ಯ ತೆಗಿರಿ x - 2 ಉಳಿತದ, ಆಮೇಲೆ -1 ಸಾಮಾನ್ಯ ತೆಗಿತೀರಿ x - 2 = 0 ಆಗ್ತದೆ. ಅಂದರೆ x - 2 ಇಂಟು ಬ್ರಕೆಟ್ x - 1 = 0. ಈಗ ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮೀಕರಿಸಿಕೊಡ್ರಿ. x - 2 = 0 ಅಥವಾ x - 1 = 0. ಆದ್ದರಿಂದ x = 2 ಅಥವಾ x = ಎಷ್ಟು 1 ಅಂತಕ್ಕಂಥದ್ದನ್ನು ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಬಹುಶಃ ಇಷ್ಟ ಆದರೆ ನಿಮಗೆ ಈ ಪ್ರಿಪರೇಟರಿ 2022 ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಮುಗಿದು.